ಸೊ ಏನ್ ಸರ್ ಕಂಬ್ಯಾಕ್ ಮಾಡಬೇಕು ಅಂದ್ರೆ ಟೀಮ್ ಇಂಡಿಯಾ ಏನ್ ಸ್ಟ್ರಾಟಜಿ ಮಾಡಬೇಕು ಸರ್? ಟಾಸ್ ಗೆಲ್ಲೋದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ನಾನು ನೋಡ್ತಾ ಇದ್ದೆ ಲಾಸ್ಟ್ 5 ಗೇಮ್ಸ್ ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋಂಥ ಟೀಮು 4 ಟೈಮ್ ಗೆದ್ದಿರೋದು. ಆಮೇಲೆ ಈ ಇಂಗ್ಲೆಂಡ್ ಟೀಮ್ ನೀವು ಅಬ್ಸರ್ವ್ ಮಾಡಿ, ಫೋರ್ತ್ ಏನಾರು ನೀವು ಚೇಸ್ ಬಿಟ್ಬಿಟ್ರೆ ಏನೇ ಟೋಟಲ್ ಕೊಟ್ಟರು ಅವ್ರು ಚೇಸ್ ಮಾಡಕ್ಕೆ ಕಾನ್ಫಿಡೆಂಟ್ ಆಗಿದ್ದಾರೆ, ಯಾಕಂದ್ರೆ ಅವ್ರ ಬ್ಯಾಟಿಂಗ್ಗೆ ಅವರ ಸ್ಟ್ರೆಂತ್. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿ ಫಸ್ಟ್ ಇಂಗ್ಲೆಂಡಿಗೆ ಬ್ಯಾಟಿಂಗ್ ಆಡಿಸ್ತೀವಿ ಟಾಸ್ ಗೆದ್ಬಿಟ್ಟು. ನೀವು ಆಡ್ರಪ್ಪ, ಅದು ಎಷ್ಟು ಹೊಡಿತೀರೋ ಹೊಡೀರಿ, ನಾವು ಆಮೇಲೆ ಮ್ಯಾನೇಜ್ ಮಾಡ್ಕೋತೀವಿ ಅಂತ ನೀವು ಹೇಳ್ಬೋದು. ಈಗ ತಾನೇ ಹೇಳ್ತಾ ಇದ್ದೀರಲ್ಲ ಸರ್ ನೀವು, ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಹೆಲ್ಪ್ ಆಗ್ಬೋದು ಅಂತ, ಡ್ರೈ ಇದ್ರೆ ಅಂತ. ಇಲ್ಲ ಗುರು, ನಮಗೆ ಏನು ಗೊತ್ತಾ, ಈ ಇಂಡಿಯನ್ ಪಿಚಸ್ ತರ ಡಸ್ಟ್ ಬೌಲ್ ಇರಲ್ಲ, ಔಟ್ ಅಂಡ್ ಔಟ್ ಸ್ಪಿನ್ನಿಗೆ ಸಪೋರ್ಟ್ ಇರಲ್ಲ. ಸ್ಪಿನ್ನಿಗೆ ಒಂಚೂರು ಅಸಿಸ್ಟೆನ್ಸ್ ಇರ್ಬೋದು. ಇದೆಲ್ಲ ಲೆಕ್ಕಾಚಾರ ಹಾಕಿ ಟಾಸ್ ಗೆದ್ರೆ ಫಸ್ಟ್ ಫೀಲ್ಡಿಂಗ್ ಮಾಡೋದು ಉತ್ತಮ ಟೀಮ್ ಇಂಡಿಯಾ. ಇದು ನನ್ನ ಅನಿಸಿಕೆ. ಆಮೇಲೆ ಬ್ಯಾಟಿಂಗ್ ಅಲ್ಲಿ ಏನು ಬದಲಾವಣೆ ಮಾಡಲ್ಲ ನಾನು. ಕರುಣ್ ನಾಯರ್ನ ಬ್ಯಾಕ್ ಮಾಡ್ತೀನಿ, ಸಾಯಿ ಸುದರ್ಶನ್ ಬ್ಯಾಕ್ ಮಾಡ್ತೀನಿ.